ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್. ಸ್ನೇಹಿತರೆ, ನಾವು ಬಂದು ಈಗ ಹರೀಶ್ ರಾಯ್ ಸರ್ ಅವರ ಮನೆಗೆ. ಸ್ನೇಹಿತರೆ, ಮನುಷ್ಯ ಅಂತ ಆಗಿದ್ದು ಇವರಿಂದ. ಹೆಂಗೆ ನಾನು ಅಷ್ಟು ಕ್ರೂರಿ. ನಾನು ಒಂದು ಟೈಮ್ ಇವಳನ್ನ ಒಂಥರ ಹೆಂಗ್ ನಾನು ಲವ್ ಮಾಡಿ ಮದುವೆ ಆಗಿ ಅವಳು ನನ್ನ ಮದುವೆ ಮಾಡಿಸ್ಕೊಂಡಿದ್ದು ನಾನಲ್ಲ. ನಾನು ಮದುವೆ ಆಗ್ತಿದ್ದೀನಿ, ಆಗ್ತಿರೇ ಇಲ್ವಾ ನೀವು ಮದುವೆ ಅಂತ ಅಂದ್ರೆ ನಿಮ್ಮ ಜೊತೆಗೆ ಫಸ್ಟಿಗೆನೆ ಅವಳ ಹೆಸರು ಆರತಿ. ಆರು ಅಂತ ಕರೀ. ನಮ್ಮ ಮನೆ ನಂಬರ್ 6, ಅಣ್ಣವ್ರು ಪಾರು. ನಮ್ಮ ಮನೇಲಿ 6. ಅವಳಾಗಿದ್ದಕ್ಕೆ ನಿನ್ನ ಜೊತೆ ಇದ್ದಾಳೆ. ಬೇರೆಯವರೆಲ್ಲ ಓಡೋಗ್ತಿದ್ರು. ಒಬ್ಬ ರೋಹಿತ್ ರಾಯ್ ದೊಡ್ಡವನು, ಇನ್ನೊಬ್ಬ ರೋಷನ್ ರಾಯ್ ಚಿಕ್ಕ. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ. ಇನ್ಸ್ಪೆಕ್ಟರ್, ನಾನು ಹರೀಶ್, ಅವ್ರನ್ನ ಬಿಟ್ಬಿಡಿ. छोटू बिरयानी लेकर आ, उसके साथ रायता भी लेकर आ. जा. ಸ್ನೇಹಿತರೆ, ನಾವು ಬಂದು ಈಗ ಹರೀಶ್ ರಾಯ್ ಸರ್ ಅವರ ಮನೆಗೆ. ಸ್ನೇಹಿತರೆ, ಇದೊಂದು ಅಪಾರ್ಟ್ಮೆಂಟ್ ಇದು. ಇಲ್ಲಿ ಅವ್ರ ಮನೆ ಇದೆ. ಒಳಗಡೆ ಹೋಗೋಣ ನಾವು. ಸರ್ ನಮಸ್ಕಾರ. ಸರ್ ಎಷ್ಟೋ ವರ್ಷ ಎಲ್ಲ ಕನಸು ಇವತ್ತು ನನಗೆ. ನಾನು ನಿಜವಾಗ್ಲೂ ನಿಮ್ಮ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ಸರ್. ನಾನು ಎನ್ಸ್ಕೊಂಡಿಲ್ಲ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರಿ. ಇದು ನನಗೆ ಒಂದು ಖುಷಿನೇ ಬೇರೆ, ದೊಡ್ಡ ಮಾತು. ಅದು ಇಂಥ ಒಂದು ನನ್ನ ಸ್ಥಿತಿಯಲ್ಲಿ ನನಗೆ ಇಲ್ಲ, ನಾವೇನೋ ಮಾಡ್ತೀವಿ, ನಮ್ಮ ಜೊತೆನೂ ಆಗೋಷ್ಟು ಮಾಡ್ತೀವಿ ಸರ್, ನಾವು ಕೈ ಜೋಡಿಸ್ತೀವಿ ಅಂತ ನೀವು ಬಂದಿದ್ದು ನನಗೆ ಒಂದು ಹೆಮ್ಮೆ. ಬನ್ನಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಧನ್ಯವಾದ. ತುಂಬ ಇಷ್ಟ ಆಗುತ್ತೆ. ಬನ್ನಿ ಮಾತಾಡಿ. ಬನ್ನಿ. ವೆಲ್ಕಮ್ ಎಲ್ರಿಗೂ. ಬನ್ನಿ ಬನ್ನಿ. ನಾವು ನಿಮಗೆ ಕೊಡಬೇಕು. ಇಲ್ಲ, ನಾನು ನಿಮ್ಮ ಅಭಿಮಾನಿ. ನಿಜವಾಗ್ಲೂ ನಿಮ್ಮ ಸಾಧನೆ. ಮಂಗಳೂರು ಆ ಟೀಚರ್ ಡ್ಯಾನ್ಸ್ ನಮ್ಮ ವಂದನಾ ಕಾರ್ಕಳವರು. ನೀವು ಏನ್ರಿ ನೀವು ವಂದನಾ ಮೇಡಮ್, ಸುಮ್ಮನೆ ಇಷ್ಟು ಬೇರೆ ಬಂದಿರ ನೀವು. ಸುಮ್ಮನೆ ರೀ ಸರ್, ಒಳ್ಳೆ ಆ ಕಾರ್ ಇಟ್ಕೊಂಡು ತೋರಿಸ್ತಿರಲ್ಲ ಹೋಗುದೆಲ್ಲ. ಸರ್, ನಾವು ಕೂಡ ಈಗ ನಿಮ್ಮ ಅಭಿಮಾನಿ ಆಗಿದ್ದೀವಿ. ದೊಡ್ಡ ಮಾತು. ನಿಮ್ಮ ಸಾಧನೆ ಇದೆಲ್ಲ. ನೀವು ತಗೊಳ್ಳಿ ಪ್ಲೀಸ್. ಒಂದು ತಗೊಳ್ಳಿ ಜೊತೆಯಲ್ಲಿ. ಅಲ್ಲ, ನಾವು ನಿಮ್ಮನ್ನ ಆರೈಕೆ ಮಾಡ್ಬೇಕು, ನಮ್ಮನ್ನ ಆರೈಕೆ ಮಾಡ್ತಿರಲ್ಲ, ನಿಮ್ ದೊಡ್ಡದನ್ನ ಹೆಂಗೆ ಅಂತ. ಯಾವುದು ಅದೇ ಬದುಕು ಅಲ್ವಾ? ಆರೈಕೆನಿದೆ. ಓಕೆ, ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ 2 ಮಾತು. ಇವತ್ತಿಗೂ ಎಲ್ಲ ನಾನೊಬ್ಬ ಮನುಷ್ಯ ಆಗಿದೆ ಇವರಿಂದ. ಮನುಷ್ಯ ಅಂತ ಆಗಿದ್ದು ಇವರಿಂದ. ಹೆಂಗೆ ನಾನು ಅಷ್ಟು ಕ್ರೂರಿ. ನಾನು ಒಂದು ಟೈಮಲ್ಲಿ ಆ್ಯಕ್ಚುಲಿ ರಿಯಲ್ ಹೀರೋ ಅಂತೀವಿ ಒಳಗೆ. ಅಂದರೆ ನನ್ನನ್ನು ಹೊಗಳದು ಕೊಡೋದಲ್ಲ. ಇವಾಗ ಫಿಲ್ಮಲ್ಲಿ ಹೇಗೆ ಫೈಟ್ ನಡೀತದೆ ಹೀರೋ ವಿಲನ್ನು, ಫಿಲ್ಮಲ್ಲಿ ನಾನು ಅದನ್ನೇ ಫಿಲ್ಮಲ್ಲಿ ಹೀರೋ ಫೈಟ್ ಮಾಡೋದು ರಿಯಲ್ ಲೈಫಲ್ಲಿ ಮಾಡ್ತಾಯಿದ್ದೆ. ನನಗೆ ಅದು ಹೀರೋಯಿಸಮ್, ನೋಡೋರಿಗೆ ಅದು ವಿಲನಿಸಮ್. ಪೊಲೀಸಿಗೆ ಮತ್ತು ವಿಲನಿಸಮ್. ಯಾಕಂದರೆ ಹೆಂಗೆ ಹೊಡ್ದಿ ನೀನು ಅವನ್ನ, ಮತ್ತು ಅವ್ನು ತಪ್ಪು ಮಾಡ್ತಾನಲ್ಲ. ನನ್ನ ಎದುರಿಗೆ ನನ್ನ ತಂಗಿ ಚೂಡಾಯಿಸ್ತಾನೆ, ನನ್ನ ಸ್ನೇಹಿತನಿಗೆ ಹೊಡಿತಾರೆ ಅವರು. ಇನ್ನೊಬ್ಬರು ಬೇಡವಾ? ನೀನು ಯಾರು ಹೊಡಿ, ನೀನು ವಾಪಸ್ ಅವ್ರನ್ನ ಕೇಳೋಕ್ಕೆ ನೀನು ಯಾರು? ಇದಿಲ್ಲ ಕಾನೂನು. ನನಗೆ ಗೊತ್ತಿಲ್ಲ ಅದು. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಸ್ಕೂಲ್ ಕಲಿಸ್ಕೋಬೇಕು, ಲಾನು ಕಲಿಸ್ಬೇಕು. ಲಾನ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ. ನಮಗೆ ಈ ಫಿಲ್ಮ್ ನೋಡಿ ಕೆಲವೆಲ್ಲ ಭಗವದ್ಗೀತೆಯಲ್ಲಿ ಎದುರಿಸ್ಬೇಕು, ಸೋಲ್ಬಾರ್ದು ಎಲ್ಲ ತುಂಬಿಟ್ಟಿದೆ. ಆ ಥರ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು, ಕಂಡರು ರೊಚ್ಚಿಗೇಳಬೇಕು. ಹೌದು, ಸುಮ್ಮನೆ ಇರಬೇಕು ಹೇಳ್ತಾರೆ. ಇಲ್ಲ, ನೀವು ಹೋರಾಡಬೇಡಿ. ಆಮೇಲೆ ಗೊತ್ತಾಗಿದ್ದು, ಏನಾದರೂ ಹೋರಾಡಿದರೆ ಪೊಲೀಸ್ ಇದ್ದಾರೆ, ಆಮೇಲೆ ಲಾಯರ್ಗೆ ದುಡ್ಡು ಕೊಡಬೇಕು, ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗೋದೇ ಹಿಂಸೆ. ಆ ಹಿಂಸೆ ಜೊತೆಗೆ ವಯಸ್ಸಲ್ಲಿ ಅದಿತ್ತು, ಏನಾದರೂ ಬರೋಂಗಿಲ್ಲ. ಗಂಡಸಾಗಿ ನಾವು ನಮ್ಮ ತಂಗಿನ ಅಕ್ಕನು ರಕ್ಷಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಏನಕ್ಕೆ ಬದುಕಬೇಕು? ಚುಡಾಯಿಸಿದ ಸರ್. ನಮ್ಮ ಊರಲ್ಲಿ ಉಡುಪಿ ಕಡೆಯಲ್ಲೆಲ್ಲ ಇದು ನಮ್ಮ ಅಕ್ಕ ತಂಗಿನೂ ಯಾರು ಕಣ್ಣೆತ್ತಿ ನೋಡಿದ್ರು ಚುಡಾಯಿಸೋದು, ರೇಗಿ ಹೊಡೆಯುವುದೇ. ಬಟ್ ಈಗ ಅರ್ಥ ಇದೆ. ನಾವು ಬೇರೆಯವರ ತಂಗಿನ ನೋಡ್ತೀವಲ್ಲ, ಅವ್ರು ಇನ್ನೊಬ್ರಿಗೆ ಅಣ್ಣ ಇರ್ತಾಳೆ ಅಲ್ವಾ? ಈಗ ಗೊತ್ತಾಗಿದ್ದು, ಅಯ್ಯೋ ತಪ್ಪಲ್ವ ಇದು. ಇದು ಹೇಳೋದು ನಮ್ಮ ಅಂಬೇಡ್ಕರ್ ಅವ್ರದ್ದು ಕಾನೂನು ಅಷ್ಟು ಒಳ್ಳೆ ಕಾನೂನು. ಈಗ ನಂಗೆ ಅರ್ಥವಾಯ್ತು. ಅವಾಗ ಹಾಗಿದ್ದೆ. ಮತ್ತು ನೀನು ಹೋಗೋಕೆ ಬೈಕ್ ಚೆನ್ನಾಗಿರೋರನ್ನ ಯಾರು ನೋಡೋದಿಲ್ಲ. ತಪ್ಪಿಲ್ಲ, ಕೆಟ್ಟದ್ದು ಮಾಡಬಾರ್ದು. ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಈಗ ಇವಳನ್ನ ಒಂಥರ ಹೆಂಗ್ ನಾನು ಲವ್ ಮಾಡಿ ಮದುವೆ ಆಗಿದೆ. ಅವಳು ನನ್ನ ಮದುವೆ ಮಾಡಿಸ್ಕೊಂಡಿದ್ದು ನಾನಲ್ಲ. ಆಲ್ರೆಡಿ ಅವರು ನಾಚಿಗೆಲ್ಲ ಅವಳು ನನ್ನ ಎತ್ಕೊಂಡೋಗಿ ಮದುವೆ ಆಗಿದ್ದು. ಅವ್ರೇನು ಮದುವೆ? ಎತ್ಕೊಂಡೋಗಿ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ. ಕಣ್ಣು ಅಪ್ಪ ಅವರಲ್ಲಿ ಅವರು ನೀವು ನಾನು ಮದುವೆ ಆಗ್ತಿದ್ದೀನಿ, ಆಗ್ತಿರೇ ಇಲ್ವ ನೀವು? ಅಷ್ಟೇ. ನಾನು ನಿಮ್ಮನ್ನು ಇಷ್ಟಪಡ್ತೀನಿ. ಫಸ್ಟಿಗೆ ಹೇಳಿದೆ ಅಷ್ಟೇ, ಮದುವೆ ಅಂತ ಅಂದರೆ ನಿಮ್ಮ ಜೊತೆಗೆ ಫಸ್ಟಿಗೆ ನಾನು ಹೀಗೆ ನೋಡಿದೆ. ಈಗಲೂ ಹೀಗೆ ಆಗಲೂ ಒಳ್ಳೆ ನಮ್ಮ ಪರ್ಸನಾಲಿಟಿ ಒಳ್ಳೆ. ನಾವು ಆಯಿತು ನೋಡಿದ್ದೀವಿ, ಸಾಕಪ್ಪ ಎಷ್ಟಿದ್ದಾರಲ್ಲ. ಆಮೇಲೆ ಎಲ್ಲಕ್ಕಿಂತ ಅಂದರೆ ಈಗಿನ ಯಂಗ್ಸ್ಟರ್ಸ್ಗಳ ಥರ ಬಟ್ಟೆ ಹಿಂಗೆ ಹಾಕೋದು ಶೋಭಾಜಿ ಇಲ್ಲ. ಈಗಲೂ ಮೈ ಕೈ ತುಂಬಿಕೊಂಡು ಹೀಗೇ ಇರಬೇಕು. ಒಂಥರ ಆ ಥರ ಫ್ಯಾಮಿಲಿ. ದೇವ್ರು ಕೊಟ್ಟಿದ್ದಾನೆ, ಆಯಿತು ಮಾತು ಕೊಟ್ಟೆ.
ಬಟ್ ಮನೇಲೆಲ್ಲ ವಿರೋಧ ಆಯಿತು, ವಿರೋಧವಾಗಿ ನಡೆದ್ರು ಮನೆ. ಫೈಟ್ಗಳು ನಡೀತು. ನೀನು ಅಷ್ಟು ಸ್ಟೈಲ್ ಇದೆಯಾ, ನೀನು ದೊಡ್ಡ ಆ್ಯಕ್ಟ್ರ್ ಆಗಿದೆಯಾ, ನಿನಗೆ ನಮ್ಮ ಫ್ಯಾಮಿಲಿ ದೊಡ್ಡದಿದೆ, ಅದೆಲ್ಲ ತಂದೆ ತಾಯಿಗೆ ಇರ್ತದೆ ರೀ, ನಮಗೆ ಗೊತ್ತಿಲ್ಲ. ಈಗ ಅನಿಸುತ್ತೆ ಹೌದು ನಮ್ಮ ಮಕ್ಕಳಿಗೂ ನಾವು ಒಳ್ಳೆ ಮನೆ ಅಂತ ನಾವು ಹೇಳೋದು. ಕರೆಕ್ಟ್ ನಮ್ಮ ಟೈಮ್ ಅಂತ ಗೊತ್ತಾಗ್ತುಂಟು. ಅಯ್ಯೋ ಇವ್ನು ಯಾವುದೋ ನೋಡ್ಬೋದು, ಯಾವ ಮನೆ ಅದು ಹುಡುಗಿ, ಅಯ್ಯೋ ಇದಕ್ಕಿಂತ ಬೇರೆ ಇತ್ತಲ್ಲ. ಪ್ರತಿ ತಾಯಿ ನೋಡ್ತಾಳೆ. ತಂದೆ ಸುಮ್ಮನೆ ಇರ್ತಾನೆ, ತಂದೆ ಬಿಡಿ ಅವ್ನು ಗಂಡಸ ತಾಯಿ. ಇವನಿಗಿನ್ನೂ ಒಳ್ಳೆ ಹೆಂಡತಿ ಸಿಕ್ತಿದ್ಲು, ಒಳ್ಳೆ ಹೆಣ್ಣು ಸಿಕ್ತಿತ್ತು. ನೀನು ನಮ್ಮ ಫ್ಯಾಮಿಲಿ ದೊಡ್ಡವರು ಇದ್ದರು, ನಿನ್ನ ಫೋರ್ಸಿಗೆ ನನಗೆ ಅವ್ರು ಇಷ್ಟ ಅಲ್ಲ, ಅವರು ಹೈಫೈ, ಆ ಹುಡುಗಿಯರೆಲ್ಲ ಇರೋದು ಹೈಫೈ. ನಾಳೆ ನನ್ನ ಕೋಪಕ್ಕೆ ಮ್ಯಾಚ್ ಆಗಬೇಕಲ್ಲ, ಅವ್ರ ಹತ್ರ ನನ್ನ ಕೋಪ ತೋರಿಸ್ಬಿಟ್ರೆ ಕೆಡಾಟ ಅಂತಾರೆ, ಮುಗ್ದೋಯ್ತು ಲೈಫು. ಒಂದೇ ಲೈಫ್ ಜೀವನದಲ್ಲಿ, ಒಂದೇ ಮದುವೆ ರೀ, ಒಂದೇ ಮದುವೆ, ಒಬ್ಬರ ಜೊತೆಗೆ ಬಾಳಬೇಕು, ಒಂದೇ ಫ್ಯಾಮಿಲಿ. ಅದು ಇದು ಸತ್ಯ, ಇದು ಸರಿ, ಇದು ಸಮಾಜ ಅಲ್ಲ, ಸೃಷ್ಟಿಯ ಒಂದು ಕರೆಕ್ಟಾದ ಇದು ನಿಯಮ. ಎರಡಕ್ಕೆ ಹೋದನು ದೇವರನ್ನ ಜೀವನದಲ್ಲಿ ನೀವು ಯಾರನ್ನು ಬೇಕಾದ್ರೆ. ಆಮೇಲೆ ಇದೊಂದು ಗೊತ್ತಲ್ಲ, ನಾನು ಹೇಳೋದು ಇದು ಕೀಪು ಅದೆಲ್ಲ ಹೇಳಬಾರ್ದು. ಹೆಂಡ್ತಿನ ಬಿಟ್ಟು ಪರಸ್ತ್ರೀಯನ್ನು ಯಾರು ಓಡಾಡಿ ಅವಳನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ಓಕೆನಾ. ಅದು ಎಷ್ಟಿದ್ರು ಅದು ನಮ್ಮ ಮನೆ ಅಲ್ಲ, ನಮ್ಮದಲ್ಲ, ಅದು ನಮ್ಮ ಸೈಟೇ ಅಲ್ಲ ಅದು. ಅದ್ರ ಮೇಲೆ ಅಯ್ಯೋ ಫೋನ್ ಮಾಡಿಕೊಂಡು ನಮ್ಮ ಕೆಲವರು ಇದ್ದಾರೆ, ಬೆಳಿಗ್ಗೆ ಸಾಯಂಕಾಲ ಕಾಯ್ಕೊಂಡಿರೋದು, ಅದೇ ಡ್ಯೂಟಿ ಆಗೋಗುವುದು, ಅಲ್ಲಲ್ಲೇ ಎಲ್ಲಿ ಕೊಟ್ಟು ಲೈನಲ್ಲಿರು. ಏನಕ್ಕೆ ಇರಬೇಕು ಲೈನಲ್ಲಿ? ಈಗ ನಂಬಿಕೆ ಇಲ್ಲಲ್ಲ, ಅವ್ರಿಗೆ ನಂಬಿಕೆ ಇಲ್ಲ, ಅದಕ್ಕೆ ಲೈನಲ್ಲಿ ಇರಿಸೋದು. ಎರಡನೇ ಅವಳನ್ನ ಫಸ್ಟ್ ಅವಳನ್ನ ಬಿಟ್ಬಿಡ್ತಾನೆ, ಅವ್ರಿಗೆ ಫಸ್ಟ್ ಹೆಂಡ್ತಿನ ನಂಬ್ತಾನೆ ರೀ ಈ ವಿಷಯದಲ್ಲಿ. ಎರಡನೇದು ನೀವು ಬೇಕು, ಯಾರನ್ನು ಬೇಕಾದ್ರೆ ಕೇಳಿ. ನಾನೆಲ್ಲ ಇದು ನಾವು ನೋಡಿ ಅನುಭವ. ಆಮೇಲೆ ಗೊತ್ತಾಗ ನಾವು ಇವತ್ತಿಗೂ ಹೇಳಿದ್ದಾನಲ್ಲ, ನಮ್ಮ ನಿಜವಾಗಿಯೂ ನಮ್ಮದು ಲಾಸ್ಟ್ ಕಷ್ಟ ಏನು ಬರ್ತಾಗ ಇರೋದು ಹೆಂಡ್ತಿನೇ. ಏನು ಅಕ್ಕವ್ರ ಹೆಸರು? ಅವಳ ಹೆಸರು ಆರತಿ. ಆರು ಅಂತ ಕರೀ ನಾನು, ನಮ್ಮ ಮನೆ ನಂಬರ್ 6. ಹಾಂ, ಕಾರಣ ನೋಡಿ, ಅಣ್ಣವರು ಪಾರು, ನಮ್ಮ ಮನೇಲಿ 6, ಪಾರ್ವತಿ. ಹಾಂ, ನಮ್ಮ ಮನೇಲಿ ಆರತಿ. ಅದಕ್ಕೆ ನಾನು 6 ಅಂತ ಕರೆಯೋದು. 6 ಅಂದರೆ ನಾನು ಅದು ಇವತ್ತಿಗೂ ಅದು ನನ್ನ ಆವತ್ತಿನ 6 ನನಗೆ ಅದು ಆ ಮನೇನೂ 6 ನಂಬರು. ಕೆಲವೆಲ್ಲ ನನ್ನ ಹತ್ರ 6 ನಂಬರೇ ಇರೋದು. ದೇವ್ರು ಕೊಟ್ಟು ಇದು ರೀ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದೇ ಲೈಫ್. ಹಂಗೆ ನೀವು ಎಷ್ಟಾಯ್ತು ಮರ್ತೋದ್ರೆ ಬೈತಾಳೆ. ಎಷ್ಟಾಯ್ತು ಹೇಳೆ? 27 ವರ್ಷ ಆಯಿತು. 27 ವರ್ಷ? ವಾವ್. ಹೇಳ್ತಲ್ಲ ಮನೆಯಲ್ಲಿ ಅವಳಾಗಿದ್ದಕ್ಕೆ ನಿನ್ನ ಜೊತೆ ಇದ್ದಾಳೆ, ಬೇರೆಯವರೆಲ್ಲ ಓಡೋಗ್ತಿರುತ್ತೆ. ಒಳ್ಳೆ ಕೋಪ ಇರೋದು, ಮೂಗಿನ ತುದಿ ಕೋಪ. ಅದು ಕೋಪ ಅಂದರೆ ನನ್ನ ಕೈಯಿಂದ ಆಗೋದಿರೋದಾಗ ನಮಗೆ ತಡೆಪಡಿಸ್ತೀವಲ್ಲ, ಆಗುತ್ತೆ ಕೋಪ ತೀರಿಸೋದು ನಮ್ಮ ಹಣೆ ಬರ. ಬಟ್ ಇವತ್ತು ಕೂಡ ಒಂದು ರೀತಿಗೆ ಮೊನ್ನೆ ನನ್ನದು ಪ್ರಾಬ್ಲಮ್ ಇತ್ತು, ನನಗೆ ಸ್ವಲ್ಪ ಈಗ ಅಧ್ಯಾತ್ಮ ರೆಡಿ, ನಾನು ಹುಷಾರಿಲ್ವಾ, ಓಕೆ, ಏನಕ್ಕೆ ಹಿಂಗೆ ಓಡಾಡ್ತಿದ್ದೀನಿ ಅಂದರೆ ನನಗೆ ಯಾವುದು ಭಯ ಇಲ್ಲ, ಟೆನ್ಷನೂ ಇಲ್ಲ, ಏನಾಗೋದಾಗಲಿ ತಡೆಯೋಕ್ಕಾಗಲ್ಲ. ಮೈನ್ ಗೊತ್ತಾಗಿದ್ದು ನನಗೆ ಅದು ಆಗೋದನ್ನು ತಡೆ ಸಾಧ್ಯ ಇಲ್ಲ, ಆಗೋದಿರೋದು ಖಂಡಿತ ಆಗೋದಿಲ್ಲ. ಅದನ್ನು ಅಯ್ಯೋ ಹಿಂಗೆ ಜೀವನ, ನಾಳೆ ಬರ್ತಾ ಜೀವನ ಹಿಂಗಾಗುತ್ತಾ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಬಾರದು ಬಪ್ಪುದು, ಬಪ್ಪುದು ತಪ್ಪುದು. ಹಾಂ, ಹೌದು, ಇದು ಕರೆಕ್ಟ್. ಬರೋದನ್ನು ತಡೆಯೋಕ್ಕಾಗಲ್ಲ, ಹೌದು, ಬರದೇ ಇರೋದನ್ನ ಹಿಡಿಯೋಕ್ಕಾಗಲ್ಲ. ಇವಾಗಲಮ್ಮ ಇದು ನನಗೆ ಕೂತ್ಬಿಟ್ಟಿದೆ, ಇದು ರೋಗದ ಇದ್ದಲ್ಲಿ ಹೊಟ್ಟೆ ಬಂದಮೇಲೆ ಅಂತ ನಾನು ಸ್ವಲ್ಪ ಬಿಟ್ಬಿಟ್ಟೆ ಲೈಫಿನ ಬಗ್ಗೆ. ಹೇಳು, ನಮಗೋಸ್ಕರ ನೀವು ಇರಬೇಕು, ತಲೆಯಿಂದ ಅದಂತೆ ತೆಗೀರಿ, ನಮ್ಮ ಧೈರ್ಯ ಇರ್ಬೋದು ನಿಮಗೆ. ಅದೇ ಈ ನೋವು ತಡೀತಾ ಇದ್ರಲ್ಲ, ಅಲ್ಲೇ ಸಾಕು. ನೀವು ನಮ್ಮನ್ನು ಬಿಟ್ಟು ಹೋಗ್ಬೇಕಿಲ್ಲ. ಅದೇನು ನಾವು ಇಂಡಸ್ಟ್ರಿ ಬಗ್ಗೆ ಹೋಗಬೇಕಾ, ನಾನೇ ಹೋಗಿ ಬರ್ತೀನಿ. ಶಿವಣ್ಣ ಮನೆಗೆ ಹೋಗ್ಬೇಕಾ, ನಾನೇ ಹೋಗ್ತೀನಿ. ಅಶೋರ ಮನೆಗೆ ಹೋಗ್ಬೇಕಾ, ದರ್ಶನವ್ರ ಮನೆಗೆ ಹೋಗ್ಬೇಕು, ಯಾರ ಮನೆ ಹೇಳಿ ನಾನೇ ಹೋಗ್ತೀನಿ ಅಂತ. ನನಗೆ ನೀವು ಇರಬೇಕು. ಮಕ್ಕಳಿದ್ದಾರೆ ನಿಮಗೆ, ಚಿಕ್ಕ ಮಗ. ಎಷ್ಟು ಮಕ್ಕಳು ನಿಮಗೆ? ಇಬ್ಬರು ಗಂಡು ಮಕ್ಕಳು. ಎಷ್ಟು ಏಜು? ಒಬ್ಬ ರೋಹಿತ್ ರಾಯ್ ದೊಡ್ಡವನು, ಇನ್ನೊಬ್ಬ ರೋಷನ್ ರಾಯ್ ಚಿಕ್ಕವನು. ಎಷ್ಟು ಏಜ್ ಅವಕ್ಕೆ? ಅವರು 23. ದೊಡ್ಡವನು. ಚಿಕ್ಕವನು ಈಗ ಅದು 14 ವರ್ಷ, 15, ಈಗ 15 ಆಗಿದೆ. ದೊಡ್ಡವನು ಕೂಡ ನಮ್ಮ ಥರನೇ ಸ್ವಲ್ಪ, ಆಗ ಬಿಸಿಗೆ ಹುಟ್ಟಿದವನು ಅವನು. ಹಾಗೆ ಬೇಡ 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 ಹಾಗೆ ಸ್ವಲ್ಪ ಅವನು ಸ್ವಲ್ಪ ಈಗ ಬದಲಾವಣೆ ಆಗಿದ್ದಾನೆ. ಅವನು ಮೊದಲು ಭಾಳ ಚೆನ್ನಾಗಿದ್ದ, ಈಗ ಮೊನ್ನೆ ಬಂದಿದ್ದಷ್ಟೇ 1 ವರ್ಷ. ಅಂದರೆ ಈ ಡ್ರಾಮಾದಲ್ಲೆಲ್ಲ ಇದ್ದವನು, ಆಳ್ವಾಸಲ್ಲಿ.
ಸೊ ನಮಗೆ ಅವ್ರಿಗೆ ಮೊದಲಿಂದ ಅವನಿಗೆ ನಾಟಕ ಮಾಡೋದು, ಆಮೇಲೆ ಈ ಬೇರೆಯವ್ರದ್ದು ಆ್ಯಕ್ಟಿಂಗ್ನ ಏನು ಹೇಳ್ತಾರೆ ಮಿಮಿಕ್ರಿ ಜೋರು ಹುಚ್ಚು ಮಾಡ್ತಾನೆ ಅವನು. ಎಲ್ಲರದ್ದು ಸ್ಟೈಲ್ ತೋರಿಸೋದು, ಹಿಂಗೆ ಏನು ಯಾರು ಹಿಂಗೆ ಆ್ಯಕ್ಟ್ ಮಾಡ್ತಾರೆ. ದೇವೇಗೌಡರದು ಮಾಡೋದು, ಅವ್ರ ಬಗ್ಗೆ ಭಾಳ ಗೌರವ. ಅವ್ರದ್ದು ಅವರೇ ಒಂದು ಬ್ರ್ಯಾಂಡ್. ಅವರು ಈ ಜೀವನದಲ್ಲಿ ಒಬ್ಬೊಬ್ಬರು ಒಂದು ಬ್ರ್ಯಾಂಡ್ ಮಾಡಿದ್ದಾರೆ. ಸೊ ಅದು ಮಾತಾಡೋದು ಪ್ರತಿಯೊಬ್ಬರದ್ದು ಮಾಡ್ತಾಯಿದ್ದ. ನಾನು ಹೇಳಿದೆ ಇವನು ಆ್ಯಕ್ಟ್ರ್ ಆಗ್ತಾನೆ. ಈಗ ನಂದು ಸ್ವಲ್ಪ ಇಷ್ಟ ಆಗಿದೆ, 2-3 ವರ್ಷ ಆಯ್ತಲ್ಲ, ಯಾವುದು ಬೇಡ ನನಗೆ. ಇಂಡಸ್ಟ್ರಿ ಅಂತ ಹತ್ರ ಬರೋದು, ಇಂಡಸ್ಟ್ರಿ ಓದೋಗಿರ್ತಾರೆ. ಈಗೆಲ್ಲ ಸಹ ನಟರುಗಳಿಗೆ ಪ್ರಾಬ್ಲಮ್. ನಮಗೆ ಬೇಡ, ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಬದುಕುವ ಈ ಬಣ್ಣದ ಬದುಕು ಬೇಡವೇ ಬೇಡ. ನೋಡೋಕ್ಕೆ ಜಾಬ್ ಬರ, ಈಗ ಪ್ರಾಬ್ಲಮ್ ನಂದು ನೋಡಿದಾನಲ್ಲ, ಹಾಗೆ ಅದಕ್ಕೆ ಸುಮ್ಮನಾಗಿದೆ. ನಾವು ಯಾವ ಇಂಟರ್ವ್ಯೂ ನಡೀತು ಅಂದರೆ ಮುಂದೆ ನಿಲ್ಲೋದಿಲ್ಲ. ಅವನು ಚಿಕ್ಕವನು ಬರ್ತಾನೆ, ಅವ್ನು ಸ್ವಲ್ಪ ಡೇರಿ, ಅವ್ನು ಬೇರೆ. ಅವ್ರೇನು ವರ್ಕಿಂಗಾ? ಇವಾಗ ಜಾಬ್ ಸೇರಿದ್ದು, ಅಂದರೆ ಇವಾಗಲ್ಲ, ಬೇರೆ ಕಡೆಯಲ್ಲಿದ್ದರು. ಇಲ್ಲಿ ನಮ್ಮದು ಕಾಂಪೌಂಡ್ ಆ ಕಡೆ ಗುರುಕುಲ್ ಅಂತ ಒಂದು ಸ್ಕೂಲ್, ಸ್ಕೂಲಲ್ಲಿ ಬರ್ತಾರೆ, ಗುರುಕುಲ್ ಸ್ಕೂಲ್. ಅಲ್ಲಿ ಏನಂದರೆ ಅಲ್ಲಿ ಅಡ್ಮಿನ್ ಆಗಿದ್ದಾರೆ. ಅದು ಆಗ್ಲಿಕ್ಕೆ ಕಾರಣ ಏನಂದರೆ ಡಿಮಾಂಡಾಗಿ ಇವರನ್ನು ಕರೆದಿರೋದು. ನಮ್ಮಲ್ಲಿ ಬನ್ನಿ, ನೀವು ಒಳ್ಳೆ ಕೆಲಸ ಮಾಡೋರು ನಮ್ಮ ಜೊತೆ ಇರಬೇಕು ಅಂದರೆ ಅಲ್ಲಿ ಅಂದರೆ ಒಳ್ಳೆ ಕೆಲಸಗಾರರಿಗೆ ತುಂಬ ಬೆಲೆ. ದುಡ್ಡಲ್ಲಾಗಲಿ, ಈ ಫೆಸಿಲಿಟಿಯಲ್ಲಾಗಲಿ ಅಷ್ಟು ಒಳ್ಳೆಯ ಒಂದು ಏನು ಹೇಳ್ತಾರೆ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಾಲು, ಸ್ಟಾಫ್ಸು, ಎಲ್ಲ ಸ್ಟಾಫ್ಸು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲರೂ ಕೆಲವು ಕಡೆ ನಾನು ಅಬ್ಸರ್ವ್ ಮಾಡಿದ್ದು, ಅವ್ರವ್ರಗಳ ಕಿತ್ತಾಟ, ಸ್ಟಾಫ್ಗಳು, ಟೀಚರ್ಗಳು ಮಕ್ಕಳ ಮೇಲೆ ದ್ವೇಷ ತೋರಿಸೋದು. ಕರೆಕ್ಟಾಗಿ ಎಜುಕೇಷನಲ್ಲಿ ಎಷ್ಟು ಕಡೆ ಸ್ಕೂಲ್ ಅದೇ ಆಗ್ತಿರೋದು. ತಾಯಂದ್ರಿಗೆ ಗೊತ್ತಿಲ್ಲ, ಮಾರ್ಕ್ ಇವರೇ ಹಾಕೋದು ಎಕ್ಸ್ಟ್ರಾ. ಅವ್ರ ಮಗನಿಗೆ ನೋಡ್ಬಿಟ್ರೆ ಇವ್ರು ಫೀಸ್ ಕಟ್ಟಬೇಕಲ್ಲ, ಇವರೇ ಹಾಕಿ ಕಳಿಸೋದು. ಹಾಂ, ಇದು ಸುಮ್ಮನೆ ಸ್ಟಾರ್ ಹಚ್ಚಿ ಕಳಿಸೋದು. ಹಾಂ, ಅವ್ರಿಗೆ ಗೊತ್ತು. ನಾನು ಹೇಳಿದ ಮಾಡಬಾರ್ದು, ಹಂಗೆ ಮಾಡಬಾರ್ದು. ಹೊಸ ಮಕ್ಕಳು, ನಮ್ಮ ದೇಶದ ಮಕ್ಕಳು, ಅವರು ಓದಿ ಬರೋದಿಲ್ಲ ಪರವಾಗಿಲ್ಲ, ಮಾರ್ಕ್ ಹಾಕ್ಲೇಬಾರ್ದು ಎಕ್ಸ್ಟ್ರಾ. ಭಾಳ, ಯಾಕಂದರೆ ಅವರು ಬಿಟ್ಟು ಹೋಗ್ತಾರೆ, ತಂದೆ ತಾಯಿಗಳು ಒಪ್ಕೊಳ್ಳೋದಿಲ್ಲ. ಅಂಥದ್ದು ಇರುವಾಗ ಇಲ್ಲಿ ಒಂದು ಒಳ್ಳೆಯ ನನಗೆ ಅನಿಸಿ, ನನ್ನ ಮಿಸಸ್ನ ಇಲ್ಲಿ ಇಲ್ಲಿ ಇದ್ದರೆ ಅವಳು ಸೇಫ್ಟಿಯಾಗಿರ್ತಾಳೆ. ನಾಳೆ ನನಗೇನು ತೊಂದರೆ ಆದ್ರೂ ಆ ರೀತಿಯೆಲ್ಲ ಯೋಚನೆಗಳು. ಪ್ಲೀಸ್ ಇಂಟರ್ವ್ಯೂ ಗಣೇಶನ ಪ್ರಸಾದ, ವಿಸರ್ಜನೆ ಗಣೇಶನ ವಿಸರ್ಜನೆ. ಓ ಥ್ಯಾಂಕ್ ಯು, ಥ್ಯಾಂಕ್ಸ್ ಆಂಟಿ. ಹಾಂ, ನೋಡಿ ಗಣೇಶನ ಪ್ರಸಾದ ಕೂಡ ಬಂದು ನಿಮಗೆ ಶುಭ. ಪ್ರಸಾದ ಬಂತು ತಂಬ, ಎಲ್ಲರೂ ದೇವರ ಪ್ರಸಾದ. ನನಗೆ ಮಧ್ಯಾಹ್ನ ತಿಂದಿಲ್ಲ, ನಾನು ಯಾಕೆ ತಿಂದಿಲ್ಲ? ಊಟ ಮಾಡಿಲ್ಲ, ಆಗಲಿಲ್ಲ ಸರಿಯಾಗಿ. ಹಂಗೆ ಬಿಡಬಾರ್ದಲ್ವಾ? ಹೋಗೋದು ಇದು ಬ್ಲಡ್ ತೋರಿಸ್ಲಿಕ್ಕೆ ಏನಾಗುತ್ತೆ, ಹೊಟ್ಟೆ ತೋಳಿಸ್ತಾ ಉಂಟದು ಒಂದು, ಅದಕ್ಕೆ ವಾಮಿಟಿಂಗ್ ಸೆನ್ಸೇಷನ್. ಫಸ್ಟ್ ಇಲ್ಲಿ ಸ್ಪೂನೇ ಕೊಡಿ ಫಸ್ಟು. ಸ್ಪೂನ್ ಕೊಡು, ಕೈಯಲ್ಲಿ ಕೊಡಬೇಡ ಕಣೋ, ಒಂದು ಸ್ಪೂನು ಕೊಡು ಬಂದವ್ರಿಗೆ. ನೋ ಅರ ಸಿಸ್ಟಮ್ ಅಲ್ಲ, ಫಾರಿನಲ್ಲಿ ಹೆಂಗೆ ಗೊತ್ತಮ್ಮ, ಕೇಕ್ ಕಟ್ಬೋದು, ಸ್ಪೂನ್ ಒಬ್ಬೊಬ್ಬರಿಗೆ ಒಂದು ಸ್ಪೂನ್, ಕೈಯಲ್ಲಿ ಕೊಡಬೇಡ. ಅದು ನೋಡಿ ತೊಳಿಬೇಕು ಪಾಪ. ಹರೀಶ್ ರಾಯ್ ಸರ್ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನು ರಂಜಿಸಿದ್ದಾರೆ, ಮುಂದೆನೂ ರಂಜಿಸಲಿದ್ದಾರೆ. ಇವತ್ತು ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಆರೋಗ್ಯ ಸಮಸ್ಯೆ, ದಯವಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಉದಾರವಾಗಿ ಅವ್ರಿಗೆ ಹಣದ ಸಹಾಯ ಮಾಡಿ. UPI ನಂಬರ್ ಹಾಕಿದ್ದೇನೆ, ಅದೇನಾದರೂ ಲಿಮಿಟ್ ಮೀರಿ ಅದೇನಾದರೂ ಬ್ಲಾಕ್ ಆಗಿದೆ ದಯವಿಟ್ಟು ಮತ್ತೆ ಟ್ರೈ ಮಾಡಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಆ್ಯಂಡ್ ಸ್ಕ್ಯಾನರ್ ಕೂಡ ಇದೆ, QR ಕೋಡ್ ಸ್ಕ್ಯಾನರ್, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಹಾಕ್ಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ದಯವಿಟ್ಟು ನೋಡಿ ಅದಕ್ಕೆ ಸಹಾಯ ಮಾಡಿ.